ಇನ್ನು ಪವಿತ್ರ ಗೌಡ ಅವರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಜಾಮೀನು ಅರ್ಜಿ ವಿಚಾರಣೆ ಏನಿದೆ ಅದು ಮುಂದೂಡಿಕೆ ಆಗಿತ್ತು. ಇನ್ನು ಜಾಮೀನು ಅರ್ಜಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಪ್ರಕರಣದ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ವಾದ ಪ್ರತಿವಾದಗಳನ್ನು ಆಲಿಸುವಂತಹ ಕೋರ್ಟು ಕೊಲೆ ಆರೋಪಿಗೆ ಜೈಲೇ ಗತಿ ಮಾಡುತ್ತೋ ಅಥವಾ ಬೇಲಿಗೇನಾದರೂ ನಿರ್ಧಾರವನ್ನು ಮಾಡುತ್ತೋ, ಬೇಲ್ ಕೊಡುತ್ತೋ ಕಾದು ನೋಡಬೇಕಾಗತ್ತೆ. ಜಾಮೀನು ಸಿಗುತ್ತಾ ಅಥವಾ ಜೈಲಿನಲ್ಲೇ ಮುದ್ದೆ ಮುರಿಬೇಕಾಗತ್ತಾ ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಪವಿತ್ರ ಗೌಡ ಜೊತೆಯಲ್ಲಿ ಇನ್ನಿಬ್ಬರು ಆರೋಪಿಗಳ ಒಂದು ಜಾಮೀನು ಭವಿಷ್ಯ ಕೂಡ ಇವತ್ತೇ ನಿರ್ಧಾರ ಆಗತ್ತೆ. ಮೊನ್ನೆ ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕಾಯ್ದಿರಿಸಿತ್ತು. ಹೀಗಾಗಿ ಇವತ್ತು ತೀರ್ಪು ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಸಾಕಷ್ಟು ವಾದ ಪ್ರತಿವಾದ ಆಯಿತು. ಇಲ್ಲ, ಪ್ರಕರಣದಲ್ಲಿ ಇವರ ಒಂದು ಕೈವಾಡ ಇಲ್ಲ, ನಿಜ, ಇವರಿಗೆ ಮೆಸೇಜ್ ಮಾಡಿರುವಂಥದ್ದು ನಿಜ. ಆದರೆ ಇದರಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಹೆಚ್ಚಾಗಿ ಇಲ್ಲ. ಅವರಿಗೆ ಟಾರ್ಚರ್ ಮಾಡಿರುವಂಥದ್ದಾಗಿರಬಹುದು, ಅಂದರೆ ರೇಣುಕಾಸ್ವಾಮಿಗೆ ಟಾರ್ಚರ್ ಮಾಡಿರುವಂಥದ್ದು, ಹತ್ಯೆ ಮಾಡಿರುವಂಥದ್ದು, ಇದಕ್ಕೂ ಪವಿತ್ರ ಗೌಡಗೂ ಯಾವುದೇ ಒಂದು ಸಂಬಂಧ ಇಲ್ಲ. ಹೀಗಾಗಿ ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಜಾಮೀನು ನೀಡಬೇಕು ಅಂತ ಅವರ ಪರವಾಗಿರುವಂತಹ ವಕೀಲರು ವಾದ ಮಂಡನೆ ಮಾಡಿದರು. ಇನ್ನು ಮತ್ತೊಂದೆಡೆಯಲ್ಲಿ SPP ಅವರೇನಿದ್ದಾರೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಬಲವಾಗಿ ವಾದ ಮಂಡನೆ ಮಾಡಿದರು. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಬೇಲ್ ನೀಡಬಾರ್ದು, ಬೇಲ್ ಕೊಟ್ಟಿದ್ದೇ ಆದರೆ ಹೊರಗಡೆ ಇರುವಂತಹ ಸಾಕ್ಷ್ಯಾಧಾರಗಳ ಮೇಲೆ ಇವರು ಪ್ರಭಾವವನ್ನು ಬೀರ್ತಾರೆ. ಇನ್ನು ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಅವರನ್ನು ಬೆಂಗಳೂರಿಗೆ ಕರೆಯುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕೈವಾಡ ಇರುವಂಥದ್ದು ಪವಿತ್ರ ಗೌಡ ಅವರದ್ದು. ಪವಿತ್ರ ಗೌಡ ಅವರ ಒಂದು ಹೆಸರಿನಲ್ಲಿ ನಕಲಿ ಖಾತೆ ಸೃಷ್ಟಿ ಮಾಡಿ ಮೆಸೇಜ್ ಮಾಡಿದ್ದಾರೆ. ಅದೇ ರೀತಿಯಾಗಿ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೆಸಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಆ ಒಂದು ಶೆಡ್ನಲ್ಲಿ ಇದ್ದರು. ಪಟ್ಟಣಗೆರೆ ಶೆಡ್ ಇತ್ತಲ್ವಾ, ಆ ಶೆಡ್ನಲ್ಲಿ ಇವರೂ ಕೂಡ ಇದ್ದರು. ಇವರ ಚಪ್ಪಲಿ ಮೇಲೆ, ಅಂದರೆ ಅವರು ಧರಿಸ್ಕೊಂಡಿದ್ದಂತಹ ಚಪ್ಪಲಿ ಏನಿತ್ತು ಅದರ ಮೇಲೂ ಕೂಡ ರಕ್ತದ ಕಲೆಯ ಮಾದರಿಗಳು ಸಿಕ್ಕಿವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಜೈಲ ಅಥವಾ ಬೇಲ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.